ಸರ್ವಜ್ಞನ ತ್ರಿಪದಿಗಳು. ಮಾತಿನ ಮಿಡಿತದಲ್ಲಿ ಮನುಜನು ತಿಳಿಯುವನು, ಕೀರ್ತಿಯಲ್ಲಿ ಬಾಳ್ವೆ, ಸತ್ಯದಲ್ಲಿ ಕೀರ್ತಿ. ಇದರ ಅರ್ಥ, ಒಬ್ಬನ ಗುಣ, ಬುದ್ಧಿ, ಸ್ವಭಾವ, ಸತ್ಯ ಮಾತು ಮತ್ತು ಸತ್ಯ ಜೀವನವೇ ನಿಜವಾದ ಕೀರ್ತಿಯ ದಾರಿ. ಅಡಕಟ್ಟು ಮಿತಿಯಲ್ಲಿ ಆಡಿದರೆ ಸುಖವು, ಕಡಿಮೆ ಮಾತು ಹೆಚ್ಚು ಕಾರ್ಯ. ಅಂದರೆ ಹೆಚ್ಚು ಮಾತನಾಡದೆ ಮಿತಿಯಲ್ಲಿ ನಡೆದು ಹೆಚ್ಚು ಕೆಲಸ ಮಾಡಿದವನು ನಿಜವಾದ ಯಶಸ್ಸನ್ನು ಪಡೆಯುವನು. ದಾನವಿಲ್ಲದ ಧನವನ್ನು ಕೂಡಿಸಿ ಏನು ಬಾಳಿನ ಕೊನೆಗೆ ಕೈಲಿ ಉಳಿಯದು. ಇದರ ಅರ್ಥ, ದಾನವಿಲ್ಲದ ಹಣ ಕೊನೆಯಲ್ಲಿ ನಾಶವಾಗುತ್ತದೆ. ಸಮಾಜಕ್ಕೆ ಉಪಯೋಗವಾಗದ ಸಂಪತ್ತು ವ್ಯರ್ಥ ಎಂದರ್ಥ. ಮಿತಿ ಇಲ್ಲದ ನಗುವು ನಂಬಬೇಡ, ಒಳಗಿದೆ ಹಿಂಸೆ, ಹೊರಗಿದೆ ಹಾಸ್ಯ. ಇದರ ಅರ್ಥ, ಅತಿಯಾಗಿ ನಗುವವನು ಸತ್ಯ ಸಂಧನಲ್ಲ, ಅವನ ಹೃದಯದಲ್ಲಿ ಹಿಂಸೆ, ಬಾಯಲ್ಲಿ ನಗು. ಅವಿವೇಕಿಯ ಸೇವೆಯನ್ನು ಬೆನ್ನ ಹತ್ತದಿರು, ಸಿಂಹದ ಬಾಯಲ್ಲಿ ಕೈ ಹಾಕಿದಂತೆ. ಇದರ ಅರ್ಥ, ಮೂರ್ಖರ ಬಳಗದಲ್ಲಿ ಇರೋದು ಅಪಾಯಕರ, ಅದು ಸಿಂಹದ ಬಾಯಲ್ಲಿ ಕೈ ಹಾಕಿದಂತೆ. ಅಲಿಯ ಹಿತಕೆಟ್ಟವನ ಅಳಲು ಕೇಳಬೇಡ, ಕೊನೆಯಲ್ಲಿ ಶತ್ರು ಮಿತ್ರನಾಗಿ ನೋವು. ಇದರ ಅರ್ಥ, ಕೆಟ್ಟ ಸ್ನೇಹಿತರ ಹಿತ ಕಾಪಾಡಲು ಯತ್ನಿಸಬೇಡ, ಅವರು ಕೊನೆಯಲ್ಲಿ ಶತ್ರುಗಳಾಗುತ್ತಾರೆ. ಅನ್ನದ ಹಾಳಿಗೆ ನಾಯಿ ಬಂದು ಕೂತಂತೆ, ಬಡವನ ಜ್ಞಾನವು ಯಾರಿಗೂ ಬೇಡ. ಇದರ ಅರ್ಥ, ಬಡವನ ಜ್ಞಾನವನ್ನು ಸಮಾಜ ಕಡೆಗಣಿಸುತ್ತದೆ, ಅದು ನಾಯಿ ಅಡುಗೆ ಹಾಳಿಗೆ ಕುಳಿತಂತೆ ಎಂಬುದು ಅರ್ಥ. ಒಳ್ಳೆಯವನ ಮಾತಿಗೆ ಒಲಿಯದವನು ಕೆಟ್ಟವನ ದಾರಿಯಲ್ಲಿ ಕೆಳಗೆ ಬೀಳುವನು. ಇದರ ಅರ್ಥ, ಒಳ್ಳೆಯವರ ಸಲಹೆ ಕೇಳದವನು ಕೆಟ್ಟವರ ಜೊತೆಗೆ ಹಾಳಾಗುತ್ತಾನೆ. ಓದುವವನ ಬುದ್ಧಿ ಉಕ್ಕಿ ಹರಿಯುವುದು, ಜ್ಞಾನವು ಬಾಳಿಗೆ ಬೆಳಕಾಗುವುದು. ಇದರ ಅರ್ಥ, ಓದುವವನಿಗೆ ಬುದ್ಧಿವಂತಿಕೆ ಹೆಚ್ಚುತ್ತದೆ, ಜ್ಞಾನವು ಜೀವನಕ್ಕೆ ಬೆಳಕನ್ನು ತರುತ್ತದೆ. ಒಳ್ಳೆಯವರ ಮನೆಗೆ ಹೋಗದವನು ಕೆಟ್ಟವರ ಗುಂಪಿಗೆ ಬಿದ್ದು ಹಾಳಾಗುವನು. ಇದರ ಅರ್ಥ, ಒಳ್ಳೆಯವರ ಸಂಗ ಮಾಡದವನು ಕೆಟ್ಟವರ ಹತ್ತಿರ ಹೋಗಿ ತನ್ನ ಬಾಳನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ಅನ್ಯಾಯದ ಸಂಪತ್ತು ಆನಂದವ ಕೊಡದು, ನಾಶವಾಗುವುದು ನಿಜ ಬಾಳಿನಲ್ಲಿ. ಇದರ ಅರ್ಥ, ಅನ್ಯಾಯದಿಂದ ಬಂದ ಹಣ ಸುಖ ಕೊಡದು, ಅದು ಶಾಶ್ವತವಾಗಿಯೂ ಉಳಿಯುವುದಿಲ್ಲ. ಮಾತು ಸಿಹಿ ಎಂದು ಯಾರಿಗೂ ಕೊಡದಿರು, ಕೈಯಲ್ಲಿ ಕಲ್ಲು ಬಾಯಲ್ಲಿ ಹನಿ. ಇದರ ಅರ್ಥ, ಸಿಹಿ ಮಾತಿನ ಹಿಂದೆ ದುಷ್ಟ ಉದ್ದೇಶವಿರಬಹುದು, ಬಾಯಿ ಮಧುರವಾದರೂ ಮನಸ್ಸು ಕ್ರೂರವಾಗಿರಬಹುದು. ದೇಶವನ್ನು ಆಡಲು ಧರ್ಮವಿರಬೇಕು, ಧರ್ಮವಿಲ್ಲದೆ ರಾಜನು ಹಾಳು. ಇದರ ಅರ್ಥ, ರಾಜ್ಯಭಾರ ನಡೆಸಲು ಧರ್ಮವೇ ಆಧಾರ, ಧರ್ಮವಿಲ್ಲದ ರಾಜ ಕೊನೆಗೆ ಹಾಳಾಗುತ್ತಾನೆ. ಅರಸನ ಆಪ್ತನು ಅರಸನಂತೆ, ಅವನ ಹತ್ತಿರ ಎಲ್ಲವೂ ಸಿಗುವುದು. ಇದರ ಅರ್ಥ, ರಾಜನ ಹತ್ತಿರ ಇರುವವರು ರಾಜನಂತೆ ಗೌರವ ಪಡೆಯುತ್ತಾರೆ. ಗುರು ಸೇವೆ ಮಾಡಿದವನು ಬಾಳಲಿ ಬೆಳೆಯುವನು, ಜ್ಞಾನ ಪಾಠದಲ್ಲಿ ಮುನ್ನುಗ್ಗುವನು. ಇದರ ಅರ್ಥ, ಗುರು ಸೇವೆಯನ್ನ ಮಾಡಿದವನು ನಿಜವಾದ ಜ್ಞಾನವನ್ನು ಪಡೆದು ಜೀವನದಲ್ಲಿ ಮುನ್ನಡೆಯುತ್ತಾನೆ ಎಂಬುದು. ದೋಸೆ ಎಂದರೆ ಹುಣ್ಣಾಗದು, ಬಾಯಲ್ಲಿ ಸಿಹಿ, ಕೈಯಲ್ಲಿ ನೋವು. ಇದರ ಅರ್ಥ, ಸಿಹಿ ಮಾತುಳ್ಳವನು ಒಳಗಡೆ ಕೆಟ್ಟತನವನ್ನು ಹೊಂದಿರಬಹುದು. ದ್ರೋಹ ಮಾಡಿದವನ ದಾರಿ ಸರಿಯದು, ಕೊನೆಗೆ ಕತ್ತಲಲ್ಲಿ ಅವನು ಬೀಳುವನು. ಇದರ ಅರ್ಥ, ದ್ರೋಹ ಮಾಡಿದವನು ಎಂದಿಗೂ ಯಶಸ್ವಿಯಾಗುವುದಿಲ್ಲ, ಅವನು ಕೊನೆಗೆ ಹಾಳಾಗುತ್ತಾನೆ. ಅವಿವೇಕದ ಕೆಲಸವನ್ನು ಕೈಗೆತ್ತಿದರೂ ಬುದ್ಧಿಯ ಕಲ್ಲಿನಲ್ಲಿ ಕಾಲು ತೂರಿಕೊಳ್ಳುವನು. ಇದರ ಅರ್ಥ, ಯೋಚನೆ ಮಾಡದೆ ಕೆಲಸ ಮಾಡಿದರೆ ತಾನೇ ನಷ್ಟ ಪಡುವನು. ಸತ್ಯವನ್ನು ಬಿಟ್ಟವನಿಗೆ ಶಾಂತಿಯಿಲ್ಲ, ಸುಳ್ಳಿನ ಜೀವನ ಶಾಪವಾಗುವುದು. ಇದರ ಅರ್ಥ, ಸತ್ಯವಿಲ್ಲದ ಬಾಳಿಗೆ ಶಾಂತಿಯಿಲ್ಲ, ಸುಳ್ಳು ಬದುಕು ಶಾಪವೇ ಆಗುತ್ತದೆ. ಅನುಭವವಿಲ್ಲದೆ ಹೇಳಿದ ಮಾತು ಗಾಳಿಯ ಗಾದೆ, ಅರ್ಥವಿಲ್ಲದು.
ಇದರ ಅರ್ಥ ಅನುಭವವಿಲ್ಲದೆ ಮಾತನಾಡಿದರೆ ಅದು ಗಾಳಿಯಂತೆ ಹಾಳಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.